ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸೋನಿಯಾ ಮಾಲೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು DVG ಅವರು ಬರೆದಿರುವ ಮಿರ್ಜಾ ಮಾನವೀಯತೆ BSc ಥರ್ಡ್ ಸೆಮ್ ಪಾಠವನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮಿರ್ಜಾ ಮಾನವೀಯತೆ ಇದನ್ನು ಬರೆದವರು DVG. ಮೊದಲಿಗೆ ಕವಿ ಪರಿಚಯ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಪದ್ಮಭೂಷಣ ಡಾ ಡಿ.ವಿ. ಗುಂಡಪ್ಪ. ಕನ್ನಡ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಡಿ.ವಿ. ಗುಂಡಪ್ಪ, DVG ಎಂದು ಜನಪ್ರಿಯವಾಗಿ ಪ್ರಸಿದ್ಧರಾಗಿದ್ದರು. ಸಾರಾಂಶ: ಒಂದು ದಿನ ವೆಂಕಟನಾರಾಯಣಪ್ಪನವರು DVG ಅವರ ಮನೆಗೆ ಹೋಗಿದ್ದರು. ಆಗ ಅಲ್ಲಿ ನಡೆದ ಕೆಲವು ಸಂಗತಿಗಳು ಇಲ್ಲಿವೆ. ವೆಂಕಟನಾರಾಯಣಪ್ಪನವರು: ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ. ಸೆನೆಟ್ ಮೀಟಿಂಗಿಗಾಗಿ ಅಲ್ಲಿ ಮಿರ್ಜಾ ಸಾಹೇಬರಿದ್ದರು. ಅವರು ಸೆನೆಟ್ ಮೆಂಬರ್ ಮತ್ತು ಅವರ ಹಳೆಯ ಶಿಷ್ಯರು ಕೂಡ ಆಗಿದ್ದರು. ಅವರು ವೆಂಕಟನಾರಾಯಣಪ್ಪನವರ ಬಳಿ ಕುಳಿತು, ಸಾರ್, ನಿಮಗೆ ಕರ್ನಾಟಕ ಪತ್ರಿಕೆ ಎಡಿಟರು ಗೊತ್ತಿದೆಯೇ ಎಂದು ಕೇಳಿದರು. ಆಗ ಇವರು, ಚೆನ್ನಾಗಿ ಗೊತ್ತಿದೆ. ಆತನ ತಂದೆಯು ನಾನು ಸ್ನೇಹಿತರು ಎಂದಾಗ ಮಿರ್ಜಾರವರು, ಅವರು ಚೆನ್ನಾಗಿ ಬರೆಯುತ್ತಾರೆ. ಅವರು ಇಂಗ್ಲಿಷ್ ಚೆನ್ನಾಗಿದೆ. ನನಗೆ ಅವರನ್ನು ಕಾಣಬೇಕೆನಿಸುತ್ತದೆ. ನೀವು ದಯಮಾಡಿ ನನ್ನ ತಂದೆಯ ಮನೆಗೆ ಬರುವಂತೆ ಮಾಡಿ ಎಂದಾಗ ವೆಂಕಟನಾರಾಯಣಪ್ಪನವರು ಆಯಿತು ಎಂದಾಗ, ನೀವು ನಡೆಸಿಕೊಡಬಹುದೇ ಎಂದಾಗ ವೆಂಕಟನಾರಾಯಣಪ್ಪನವರು, ನಾನು ಮಾಡಿದ ಕೋರಿಕೆ ಗುರು ಸನ್ನಿಧಿಯಿಂದ ಬಂದ ಆಜ್ಞೆಯಂತೆ ಎಂದರು. ಮಿರ್ಜಾರವರಿಗೆ ವೆಂಕಟನಾರಾಯಣಪ್ಪನವರಲ್ಲಿ ಅತ್ಯಂತ ಭಕ್ತಿ. ವೆಂಕಟಪ್ಪನವರು ಪ್ರಜಾಪ್ರತಿನಿಧಿ ಸಭೆಗಾಗಲಿ ಸೆನೆಟ್ ಸಭೆಗೋಸ್ಕರವಾಗಲಿ ಮೈಸೂರಿಗೆ ಹೋದಾಗ ನಂಜರಾಜ ಬಹದ್ದೂರ್ ಛತ್ರದಲ್ಲಿಯೋ ಇನ್ನೆಲ್ಲಿಯೋ ಉಳಿದುಕೊಳ್ಳುತ್ತಿದ್ದರು. ಮಿರ್ಜಾರವರು ಅವರನ್ನು ಭೇಟಿ ಮಾಡಲು ಹೋಗುತ್ತಿದ್ದರು. ಅಲ್ಲಿ ಎಷ್ಟೋ ಸಮಯದವರೆಗೆ ಅವರಿಬ್ಬರ ನಡುವೆ ಮಾತು ನಡೆಯುತ್ತಿದ್ದವು. ಮಿರ್ಜಾರವರಿಗೆ ಕುಶಲ ಪ್ರಶ್ನೆ ನಡೆಸಿದಲ್ಲದೆ ಮಿರ್ಜಾ ಸಾಹೇಬರಿಗೆ ತೃಪ್ತಿ ಇರುತ್ತಿರಲಿಲ್ಲ. ಆದರೆ ವೆಂಕಟನಾರಾಯಣಪ್ಪನವರು ಕಟುವಚನಗಳನ್ನಾಡೋದಕ್ಕೆ ಕೊಂಚವೂ ಹಿಂತೆಗೆಯುತ್ತಿರಲಿಲ್ಲ ಮತ್ತು ಇಟ್ಸ್ ಆಲ್ ನಾನ್ಸೆನ್ಸ್, ದಿಸ್ ಮಾಡರ್ನ್ ಫ್ಯಾಷನ್ ಎಂದು ಪದೇ ಪದೇ ಹೇಳುವರು. ಇದಕ್ಕೆ ಮಿರ್ಜಾರವರು ನಗುತ್ತಿದ್ದರು. ಮಿರ್ಜಾ ಸಾಹೇಬರಿಗಿದ್ದ ಗೀಳುಗಳಲ್ಲಿ ಹಿಂದೂ ದೇವಸ್ಥಾನಗಳ ಬಗ್ಗೆಯೂ ಇತ್ತು. ಅವರಿಗೆ ದೇವಸ್ಥಾನಗಳನ್ನು ತಗ್ಗಿಸಬೇಕೆಂದು ಒಂದು ಮನೆಗಳ ವಿಷಯದಲ್ಲಿಯೂ ಮಿರ್ಜಾ ಸಾಹೇಬರು ಅದೇ ಮಾತನ್ನು ಹೇಳುತ್ತಿದ್ದರು. ಅವರ ಆಶಯವೇನೆಂದರೆ, ಮನೆಗಳ ಮುಂದೆ ಸಣ್ಣ ಸಣ್ಣ ಹುಲ್ಲು ಹಸಿರುಗಳು, ಹೂಗಿಡಗಳು ಇರುತ್ತವೆ. ಇತರರ ಕಣ್ಣಿಗೆ ಆ ಸಂತೋಷ ಯಾಕೆ ದೊರಕಬಾರದು? ಮನೆ ಮನೆಗೂ ನಡುವೆ ಗೋಡೆ ಇರಬೇಕಾದುದಲ್ಲ, ತಂತಿಯ ಬೇಲಿ ಬೇಕಾದರೂ ಹಾಕಿಕೊಳ್ಳಬಹುದು. ಮನೆ ಸಾಲಿನ ಒಂದು ಕಡೆ ನಿಂತು ದೃಷ್ಟಿ ಪ್ರಸಾರ ಮಾಡಿದರೆ ಆ ಸಾಲಿನ ಕೊನೆಯವರೆಗೂ ಹುಲ್ಲು ಹಸಿರು, ಹೂಗಳ ಬಣ್ಣವು ಅಖಂಡವಾಗಿ ಕಾಣಿಸುತ್ತಿರಬೇಕು. ಬೀದಿಯಿಂದ ನೋಡುವವರಿಗೆ ಈ ಅಂದ ಚಂದಗಳು ಲಭ್ಯವಾಗಬೇಕು. ಇದು ಮಿರ್ಜಾ ಸಾಹೇಬರ ವಾದವಾಗಿತ್ತು. ವೆಂಕಟನಾರಾಯಣಪ್ಪನವರು, ನೀವು ಹೇಳುವುದೆಲ್ಲ ಸರಿ, ಆದರೆ ನಮ್ಮ ದೇಶದಲ್ಲಿ ಅದು ಸಾಧ್ಯವಿಲ್ಲ. ಇಲ್ಲಿ ಕಾಂಪೌಂಡ್ ಗೋಡೆ ಇದ್ದರೂ ಕಳ್ಳತನ ತಪ್ಪಿದ್ದಲ್ಲ. ಆದ್ದರಿಂದ ನಿಮ್ಮ ಈ ಯೋಚನೆ ಈ ದೇಶದಲ್ಲಿ ನಡೆಯಕತ್ತದಲ್ಲ. ಮತ್ತೆ ಬಸವಣ್ಣ ಗುಡಿಯ ವಿಷಯದಲ್ಲಿ ಸಲಹೆ ಕೊಟ್ಟರು. ದೇವಸ್ಥಾನದ ಪಶ್ಚಿಮದ ಕಡೆಯ ಪ್ರಾಕಾರದ ಗೋಡೆ ತುಂಬ ಎತ್ತರವಾಗಿದೆ. ಅದರಿಂದಾಚೆಗಿರುವ ರಸ್ತೆ, ದೊಡ್ಡ ರಸ್ತೆ, ಬಹಳ ಮುಖ್ಯವಾದದ್ದು. ಆ ರಸ್ತೆಯಲ್ಲಿ ಹೋಗಿ ಬರುವವರಿಗೆ ದೇವಸ್ಥಾನದ ಅಂದ ಕಾಣುವುದಿಲ್ಲ. ಗುಡಿಯ ಮುಖಮಂಟಪ ಸೊಗಸಾಗಿದೆ, ಗೋಪುರ ಚೆನ್ನಾಗಿದೆ. ಪಶ್ಚಿಮದ ಗೋಡೆಯನ್ನು ತಗ್ಗಿಸಿದರೆ ಈ ಗೋಡೆಯ ಅಂದವೆಲ್ಲ ದಾರಿ ನಡೆಯುವವರಿಗೆ ಸಂತೋಷಕರವಾಗುತ್ತದೆ ಎಂದರು. ವೆಂಕಟನಾರಾಯಣಪ್ಪನವರು ಇದನ್ನು ಖಂಡಿಸಿದರು. ಮತ್ತೆ, ಅಯ್ಯ, ಹಿಂದೂ ಜನಕ್ಕೆ ನಿಮ್ಮ ಮೇಲೆ ಈಗಾಗಲೇ ಕೋಪವೂ ಅಸಮಾಧಾನವೂ ಇವೆ. ಇದೆಲ್ಲ ಆಧಾರವಿಲ್ಲದೆಂದು ನಾನು ಬಲ್ಲೆ. ನಿಮ್ಮ ವಿಷಯದಲ್ಲಿ ಅನ್ಯಾಯ ಮಾಡುವ ಜನ ಎಷ್ಟೋ ಇದ್ದಾರೆ. ನೀವು ಹಿಂದೂ ದೇವಾಲಯಗಳ ಗೊಡವೆಗೆ ಬಂದರೆ ಅಂಥವರ ಬಾಯಿಗೆ ಬಲ ಬರುತ್ತದೆ. ಆ ಜನ ನಿಮ್ಮ ಹೆಸರಿನಲ್ಲಿ ಅಪಚಾರ ಮಾಡಿ ಹೆಸರನ್ನು ಕೆಸರಿಗೆಳೆಯುತ್ತಾರೆ. ನೀವು ಗುಡಿಗಳ ತಂಟೆಗೆ ಹೋಗಬೇಡಿ ಎಂದು ಹೇಳಿದರು. ಆಗ ಮಿರ್ಜಾರವರು, ಈ
ಹಿತಾಸಕ್ತಿಯನ್ನು ಪೂರ್ತಿ ಗೌರವಿಸಿದರೆಂದು ನಾನು ಹೇಳಬಲ್ಲೆ. ವೆಂಕಟನಾರಾಯಣಪ್ಪನವರು ನಿಷ್ಠಾಪಟ್ಟಿಗಳು ಮತ್ತು ಸತ್ಯಸಂಧರು ಎಂದು ಅವರು ನಂಬಿದರು. 1932-33ರ ಸುಮಾರಿನಲ್ಲಿ ಪರಿಷತ್ತು ಅಂದರೆ ಈಗಿನ ಕಟ್ಟಡ ತಯಾರಿಸುತ್ತಿದ್ದರು. ಆ ಸಮಯದಲ್ಲಿ ಮಿರ್ಜಾರವರು ಒಂದು ದಿನ ಬೆಳಗ್ಗೆ ಮಾಮೂಲಿನಂತೆ ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಪರಿಷತ್ತಿನ ಕಡೆಗೆ ಬಂದರು. ಅವರ ಜೊತೆ ಅವರ ಪರಿವಾರವೂ ಇತ್ತು. ಮಿರ್ಜಾರವರ ತಮ್ಮ ಬಳಿ ಇದ್ದವರೇ, ನನ್ನ ಪೂಜ್ಯ ಗುರುಗಳಿಗೆ ನಾನು ನಮಸ್ಕಾರ ಸಲ್ಲಿಸಿ ಬರುತ್ತೇನೆ, ಇಲ್ಲಿಯೇ ಇರಿ ಎಂದು ಹೇಳಿ ಒಳಗೆ ಹೋದರು. ಅಲ್ಲಿ ವೆಂಕಟನಾರಾಯಣಪ್ಪನವರು ಒಂದು ಕೊಠಡಿಯಲ್ಲಿ ಕುಳಿತು ಏನೋ ಬರೆಯುತ್ತಿದ್ದರು. ಅವರನ್ನು ನೋಡಿ ಎದ್ದು ನೋಡಿ ಮಾತಾಡಿದರು. ಮತ್ತೆ ಪರಿಷತ್ತಿನ ಹಾಲ್ ಅಂದರೆ ಸಭಾಮಂಟಪದ ಬಗ್ಗೆ ಕೇಳಿದರು. ಅಂದರೆ ಇದು ಲೆಕ್ಚರ್ ಹಾಲ್, ತುಂಬ ಚಿಕ್ಕದಿದೆ, ಇದನ್ನು ದೊಡ್ಡದು ಮಾಡಿಸಬೇಕು ಎಂದಾಗ ವೆಂಕಟನಾರಾಯಣಪ್ಪನವರು ಇರಲಿ ಬಿಡಿ, ಇದು ಭರ್ತಿಯಾಗುವಷ್ಟು ಜನ ಬಂದರೆ ಸಾಕು, ಕನ್ನಡ ಕೇಳೋದಕ್ಕೆ ಯಾರು ಬರ್ತಾರೆ ಎಂದರು. ಅದಕ್ಕೆ ಮಿರ್ಜಾರವರು, ನಮ್ಮ ಉಪಾಧ್ಯಾಯರು ಯಾವಾಗಲೂ ಎಲ್ಲದರಲ್ಲಿಯೂ ನಿರಾಶಾವಂತರು ಎಂದು ಹೇಳಿ ಅಲ್ಲಿಂದ ಇಂಜಿನಿಯರ್ನ ಕಡೆಗೆ ಕರೆದು, ಈ 2 ಗೋಡೆಗಳನ್ನು ನೆಲಸಮಾನ ಮಾಡಿಸಿರಿ, ಇದು ಒಂದು ಸಭಾ ಮಂದಿರವಾಗುತ್ತದೆ. ನಾನು ಈಗ ತಲಘಟ್ಟಪುರದ ಕಡೆಗೆ ಹೊರಟಿದ್ದೇನೆ. ಸುಮಾರು 12 ಗಂಟೆಯ ಹೊತ್ತಿಗೆ ವಾಪಸ್ ಬಂದಾಗ ಸಭಾಮಂದಿರದ ಸ್ವರೂಪ ಕಣ್ಣಿಗೆ ಕೊಂಚ ಕಾಣಿಸುತ್ತಲ್ಲವೇ ಎಂದು ಹೇಳಿದರು. ಆಗ ಇಂಜಿನಿಯರ್ ತಂದೊಣೆ ರಾಯರು ಮಾಡಿಸುತ್ತೇನೆ ಎಂದರು. ಮತ್ತೆ 12 ಗಂಟೆಗೆ ಬಂದ ನೋಡಿದಾಗ ಪರಿಷತ್ ತಯಾರಿಯಾಯಿತು. ಅದುವೇ ಇಂದಿನ ಪರಿಷತ್ ಭವನ. ಇದೇ ಥರ ಮುಂತಾದ ವಿಡಿಯೋಗಳನ್ನು ನೋಡಲು ಬಯಸುತ್ತಿದ್ದರೆ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.